ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದು ಬಂದು ಇಲ್ಲಿ ನಮ್ಮ ಪಕ್ಕದ ಮನೆ ಒಂದು ಪ್ರಾವಿಷನ್ ಸ್ಟೋರ್ ಇದೆ. ಅಲ್ಲಿ ಆಂಟಿ ದಿನ ಬೆಳಗ್ಗೆ ಬಂದು ಅಕ್ಕಿಗಳಿಗೆ ಚೌಚೌ ಹಾಕ್ತಾರೆ. ಫಸ್ಟು ಅಂಗಡೀಲಿ ಯಾರಿಗೆ ಐಟಮ್ ಕೊಡೋಕ್ಕಿಂತ ಮುಂಚೆ ಅಕ್ಕಿಗಳಿಗೆ ಬಂದು ಈ ಥರ ಹಾಕ್ತಾರೆ ಚೌಚೌ. ನೋಡಿ ಹೆಂಗೆ ಬಂದು ತಿಂತಾಯಿದೆ ಅಕ್ಕಿಗಳು. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಒಂದೊಂದಾಗಿ ಬರ್ತಿದೆ ಇಲ್ಲಿ. ಅದೆಲ್ಲ ಹೆಂಗೆ ಬಂದು ಕಾಯ್ಕೊಂಡಿರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ನನ್ನ ಮಗನಿಗೆ ಸ್ನಾನ ಮಾಡೋಕ್ಕೆ ಅಂತ ಕರೆದೆ. ಅವನಿಗೆ ಕಾಫಿ ಮಾಡಿ ಬೂಸ್ಟ್ ಮಾಡಿಕೊಡ್ತಾಯಿದ್ದೀನಿ. ನಾನೇನು ಕುಡಿಯಲ್ಲ ಇವತ್ತು. ತಿಂಡಿನೂ ಸಹ ತಿನ್ನಲ್ಲ ಮಧ್ಯಾಹ್ನದವರೆಗೂ ಫ್ರೆಂಡ್ಸ್. ಅವ್ರಿಗೆ ಮಾತ್ರ ಕಾಫಿ ಮಾಡಿಕೊಡ್ತಾಯಿದ್ದೀನಿ. ಬೂಸ್ಟ್ ಕುಡ್ದ ನನ್ನ ಮಗ. ಅವನಿಗೆ ಫ್ರೆಶ್ ಅಪ್ ಆಗಬೇಕು. ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ತುಂಬ ತೀಟೆ ಅಂದರೆ ತುಂಬ ತೀಟೆ ಮಾಡ್ತಾನೆ ಫ್ರೆಂಡ್ಸ್ ಇವನು. ಸುಮ್ಮನೆ ಇರಲ್ಲ. ನನಗೂ ಸಾಕಾಗಿ ಹೋಗಿರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ತಿಂಡಿ ಮಾಡ್ತಾಯಿದ್ದೀನಿ. ಅಂದರೆ ಮಾಡ್ತಿರಲಿಲ್ಲ, ಇವರಿಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದೆ ಇವತ್ತು. ನೋಡಿ ಹೇಗೆ ಬಂದಿದೆ. ಅದು ಚಿತ್ರಾನ್ನ ಮಾಡೋದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ, ಅದಕ್ಕೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಕೊನೆಯದಾಗಿ ನಂದು ಒಂದು ಫ್ರೆಶ್ ಅಪ್ ಆಯಿತು. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಬಸ್ಸಲ್ಲಿ. ನೋಡಿ ಫ್ರಂಟಲ್ಲೇ ಕೂತಿದ್ದೀವಿ, ಫ್ರಂಟ್ ಸೀಟಲ್ಲೇ. ಅಲ್ಲಿ ಗ್ಲಾಸ್ ಮೇಲೆ ರಾಯರದು ಭಾವಚಿತ್ರ ಇತ್ತು. ಕೊನೆಗೂ ಬಂದ್ವಿ ರಾಯರ ಮಠಕ್ಕೆ. ಇದು ತಿಪ್ಟೂರಲ್ಲಿರೋದು. ನೋಡಿ ಇದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ. ರಾಯರು ಎಲ್ರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನೋಡಿ ಇವತ್ತು ನಾನು ಗುರುವಾರ ಆಗಿದೆ. ಫಸ್ಟ್ ವ್ಲಾಗ್ ಮಾಡಬೇಕು ಅಂತ ಗುರುವಾರನೇ ಮಾಡಬೇಕು ಅಂತ ಮಾಡ್ತಿರೋದು ಫ್ರೆಂಡ್ಸ್. ನೋಡಿ ಫಸ್ಟು ಈ ಥರ ಕಂಬಿಯೆಲ್ಲ ಇರಲಿಲ್ಲ, ಅಂದರೆ ಇವಾಗ ಆಗ್ತಾಯಿದ್ದಾರೆ. ನಾನು ಪ್ರತಿ ಗುರುವಾರ ಇಲ್ಲಿಗೆ ಬರ್ತೀನಿ. ಪ್ರತಿ ಗುರುವಾರ ಬಂದು ಹೆಜ್ಜೆ ನಮಸ್ಕಾರ ಹಾಕಿ ಬೇಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ ತೋರಿಸ್ತೀನಿ ರಾಯರನ್ನ. ನೋಡಿ ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಮ್ಮ ಗುರುಗಳು. ಅಂದರೆ ಸರಿಯಾಗಿ ಇಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಜನ ಎಲ್ಲ ಜಾಸ್ತಿ ಇರ್ತಾರಲ್ವ. ನೋಡಿ ಇವಾಗ ಫೋಟೋ ತೆಗ್ದಿದ್ದೀನಿ. ದರ್ಶನ ಮುಗೀತು. ನಂದು ಒಂದು ಬರ್ತಾಯಿದ್ದೀವಿ ಇವಾಗ. ಒಂದೆರಡು ನಿಮಿಷದಲ್ಲಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ವ ಕೂತ್ಕೊಂಡ್ರೆ ಅಂತ. ನನ್ನ ಮಗ ಕೂತ್ಕೊಳ್ಳೋಕೆ ಬಿಡಲಿಲ್ಲ. ಆಚೆ ಹೋಗೋಣ ಬಾ ಅಂತ ಕರೆದ. ಬಂದ್ವಿ. ಸೊ ಹೋಗೋಣ ಮನೆಗೆ ಅಂತ ಆಚೆ ಕಡೆ ಬಂದ್ವಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಿದ್ವಿ. ಊರಿಗೆ ಹೋಗ್ತಾ ಇದ್ದೀನಿ. ಮುಗೀತು ಇವತ್ತಿನ ದರ್ಶನ ನಂದು. ನನ್ನ ಮಗ ಬಸ್ಸಲ್ಲೂ ಸುಮ್ಮನೆ ಇರಲ್ಲ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನನಗೆ ಇಷ್ಟ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.